ಇವತ್ತು ನವೆಂಬರ್. ಈ ವರ್ಷ ದೇವರು 10 ತಿಂಗಳು ಒಳ್ಳೆಯ ರೀತಿಯಲ್ಲಿ ನಡೆಯುವಂತೆ ನಮಗೆ ಸಹಾಯ ಮಾಡಿದ್ದಾನೆ. 10 ಮಂತ್ ಮಿರಾಕಲ್ಸ್ಲಿ ದೇವರು ನಡೆಸಿದ್ದಾನೆ. 2020ಗೆ ಇನ್ನು ಕೇವಲ 2 ತಿಂಗಳು ಉಳಿದಿದೆ ಮುಗೀಲಿಕ್ಕೆ. ಬಟ್ ಈ ಮಂತಿನ ಇವತ್ತು ಪ್ರಾರಂಭದ ದಿನ, ನವೆಂಬರ್ 1. ನಾನು ಬೆಳಿಗ್ಗೆ ಪ್ರೇಯರ್ ಮಾಡ್ತಾ ಇದ್ದೆ ಮಾರ್ನಿಂಗ್. ಆಗ ದೇವರು ನನಗೊಂದು ವರ್ಡ್ ಕೊಟ್ಟ, ದಿಸ್ ಮಂತ್ ಆಫ್ ಪ್ರೈಸ್ ಗಾಡ್. ದೇವರು ನನಗೆ ಕೊಟ್ಟ, ನಾನು ವೈಯಕ್ತಿಕವಾಗಿ ದೇವರಿಗೆ ಸ್ತುತಿ ಮಾಡ್ತಾ ಇದ್ದೆ, ಥ್ಯಾಂಕ್ ಯು ಪ್ರೈಸ್ ಮಾಡ್ತಾ ಇದ್ದೆ. ಸಡನ್ಲಿ 7 ಗಂಟೆ ಆಗುವಾಗ ಒಂದು ಮೆಸೇಜ್ ಬಂತು, ಪ್ರಾಫೆಟ್ ಆಲ್ಫ್ರೆಡ್ ಅದು. ಅವನು ನನಗೆ ಮೆಸೇಜ್ ಹಾಕಿದ್ದೆ, ದಿಸ್ ವರ್ಡ್ ಫಾರ್ ಯು, Psalms 34. ದೇವರು ನನಗೆ ಬೆಳಿಗ್ಗೆ ಮಾತಾಡಿದ Psalms 34. ಪ್ರೈಸ್ ಗಾಡ್. ನಾನು Psalms 34 ನಾನು ಮೆಡಿಟೇಟ್ ಮಾಡ್ತಾ ಇದ್ದೆ. ನಾನು ಯೆಹೋವನನ್ನು ಎಡೆಬಿಡದೆ ನಾನು ಕೊಂಡಾಡುತ್ತೇನೆ, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. 34:1 ನಾನು ಮೆಡಿಟೇಟ್ ಮಾಡ್ತಾ ಇದ್ದೆ, ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೆ. ಸಡನ್ಲಿ 7 ಗಂಟೆಗೆ ಇವರದ್ದು ಮೆಸೇಜ್ ಬಂತು, ದಿಸ್ ವರ್ಡ್ ಫಾರ್ ಯು, Psalms 34:1. ದೇವರು ನನ್ನ ಹತ್ರ ಮಾತಾಡಿದೆ, ದಿಸ್ ಇಸ್ ಅ ಮಂತ್ ಆಫ್ ಪ್ರೈಸ್ ಗಾಡ್. ನೀವು ತುಂಬ ಸ್ತುತಿ ಮಾಡಲಿಕ್ಕಿದ್ದೀರಿ. ಹಲ್ಲೆಲೂಯಾ. ಕಮಾನ್ ಹೇಳ್ರಿ, ನಾವು ಸ್ತುತಿ ಮಾಡಲಿಕ್ಕಿದ್ದೇವೆ. ಎಲ್ಲ ಪರಿಸ್ಥಿತಿಗಳಲ್ಲಿ ನೀವು ಸ್ತುತಿ ಮಾಡಲಿಕ್ಕಿದ್ದೀರಿ. ಯಾವ ಕಂಡೀಷನ್ ಇರಲಿ, ಸ್ಟಿಲ್ ನೀವು ಸ್ತುತಿ ಮಾಡಲಿಕ್ಕಿದ್ದೀರಿ. ಹಲ್ಲೆಲೂಯಾ. ನಾನು ಬೆಳಿಗ್ಗೆ ಮಾತಾಡಿದೆ ಇದರ ಬಗ್ಗೆ. ಪರಿಸ್ಥಿತಿಗಳು ಒಳ್ಳೆಯದಿರುವಾಗ ಸ್ತುತಿ ಮಾಡಲಿಕ್ಕೆ ಭಾಳ ಈಸಿ. ಜನರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡುವಾಗ, ಪರ್ಸು ತುಂಬ ಹಣ ಇರುವಾಗ, ಹಲ್ಲೆಲೂಯಾ, ಸ್ತುತಿ ಮಾಡಲಿಕ್ಕೆ ಈಸಿ. ಎಲ್ಲರೂ ಸ್ತುತಿ ಮಾಡ್ತಾರೆ, ಜಂಪ್ ಹೊಡೆ ಸ್ತುತಿ ಮಾಡ್ತಾರೆ. ರಿಲೇಶನ್ಶಿಪ್ ಒಳ್ಳೆದಿರುವಾಗ ಎಲ್ಲರೂ ಸ್ತುತಿ ಮಾಡ್ತಾರೆ, ರೈಟ್? ಬಿಸ್ನೆಸ್ ಒಳ್ಳೇದು ನಡೀತಾ ಇದೆ, ಸ್ತುತಿ ಮಾಡಲಿಕ್ಕೆ ಏನು ಕಷ್ಟ ಆಗೋದಿಲ್ಲ, ಜಾಸ್ತಿ ಸ್ತುತಿ ಬರ್ತದೆ. ಕೆಲವರು ಮರೆತು ಬಿಡ್ತಾರೆ, ಎಲ್ಲರೂ ಮಾಡೋದಿಲ್ಲ. ಕೆಲವರು ಹಣ ಲೆಕ್ಕ ಮಾಡೋದಲ್ಲಿ ಬ್ಯುಸಿ ಇರ್ತಾರೆ, ಸ್ತುತಿಯಲ್ಲಿ ನೆನಪಿರ್ತದೆ ಅವರಿಗೆ. ರೈಟ್? ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ. ಅವರದ್ದು ಅರ್ಧ ಲೈಫ್ ಕ್ಯಾಲ್ಕುಲೇಷನ್ನೇ ಹೋಗ್ತದೆ, ಸ್ತುತಿಗೆ ಎಲ್ಲಿ ಪುರ್ಸೋದಿರ್ತದೆ. ಓಕೆ, ಆದರೆ ನಾವು ಎಲ್ಲ ಕಾಲದಲ್ಲಿ ಸ್ತುತಿ ಮಾಡುವವರಾಗಿದ್ದೇವೆ. ಕೀರ್ತನೆಗಾರನು ಹೇಳ್ತಾನೆ, ನಾನು ಯಾವಾಗಲೂ ಕರ್ತನನ್ನು ಕೊಂಡಾಡುವನಾಗಿದ್ದೇನೆ. ರೈಟ್? ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವನಾಗಿದ್ದೇನೆ, ಅಂದರೆ ನೋ ಗ್ಯಾಪ್. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ಪ್ರೈಸ್ ಗಾಡ್. ನೀವು ಸ್ತುತಿ ಮಾಡಿದಾಗ, ಸ್ತೋತ್ರ ಮಾಡಿದಾಗ, ಸಮಥಿಂಗ್ ವಿಲ್ ಹ್ಯಾಪನ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಸಮಥಿಂಗ್ ವಿಲ್ ಹ್ಯಾಪನ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಹೇಳ್ರಿ, ಸಮಥಿಂಗ್ ವಿಲ್ ಹ್ಯಾಪನ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಸ್ತುತಿ ಎಂಬುದು ದೇವರು ಮಾಡಿದ ಉಪಕಾರಗಳನ್ನು ನಾವು ಹೇಳುವಂಥದ್ದು. ನಂಬರ್ 1, ಸ್ತುತಿ ಅಂತ ಹೇಳಿದರೆ ದೇವರು ಯಾರಾಗಿದ್ದಾನಂತ ನಾವು ಹೇಳುವಂಥದ್ದು. ಕೇಳ್ತಾ ಇದ್ದೀರಾ? ಸ್ತುತಿ ಅಂದರೆ ಏನು? ದೇವರು ಯಾರು ಆಗಿದ್ದಾನೆ, ಆತನ ಕ್ಯಾರೆಕ್ಟರ್ಗಳನ್ನು ನಾವು ಘೋಷಿಸುವಂಥದ್ದಾಗಿದೆ. ನೀವು ಯಾವಾಗ ಆತನ ಕ್ಯಾರೆಕ್ಟರ್ಗಳನ್ನು ಘೋಷಿಸ್ತೀರಿ, ದೇರ್ ಇಸ್ ಎ ಮ್ಯಾನಿಫೆಸ್ಟೇಷನ್. ಹಲ್ಲೆಲೂಯಾ. ಹಳೆಯ ಕಾಲದಲ್ಲಿ ಬರ್ತಾವನು, ರಾಜಾದಿ ರಾಜನು, ಪರಾಕ್ರಮ, ಆ ದೇಶವನ್ನು ಗೆದ್ದವನು, ಈ ದೇಶ ಗೆದ್ದವನು, ಪದಾರೇ ಅಂತ. ರೈಟ್ನಾ? ಅನ್ಸಿಲ್ಲ? ಹಿಂದಿ ಕರೆಕ್ಟ್ ಇದೆ ಅಲ್ಲ? ಓಕೆ. ಆ ರಾಜ ಏನಾಗಿದ್ದಾನೆ, ಏನು ಮಾಡಿದ್ದಾನೆ, ಎಷ್ಟು ಕಂಟ್ರಿಗಳನ್ನು ವಿನ್ ಆಗಿದ್ದಾನೆ, ಅವನ ಬಗ್ಗೆ ಹೇಳು, ಸ್ತುತಿಸುವುದು.
ಕೆಲವು ರಾಜರು ಇಡ್ತಾ ಇದ್ದರು, ಅವರಿಗೆ ಸೈಡಲ್ಲಿ ಸ್ತುತಿಸ್ಲಿಕ್ಕೆ ಜನ ಇಡ್ತಾ ಇದ್ದರು. ಇವತ್ತು ಕೂಡ ಜನ ಇಡ್ತಾರೆ, ಹಣ ಕೊಟ್ಟು ಇಡ್ತಾರೆ ಅವರನ್ನು ಸ್ತುತಿಸ್ಲಿಕ್ಕೆ, ಎವ್ರಿ ಟೈಮ್ ಅವರ ಬಗ್ಗೆ ಭಾಷಣ ಬಿಗಿಲಿಕ್ಕೆ. ಕೆಲವೊಮ್ಮೆ ಇಲೆಕ್ಷನ್ ಟೈಮಲ್ಲಿ ಅವರ ಬಗ್ಗೆ ಸುಳ್ಳಾದರೂ ಮಾತಾಡಿ ಸ್ತುತಿಸ್ಲಿಕ್ಕೆ ಇಡ್ತಾರೆ. ಜನ ಎಷ್ಟು ಸ್ತುತಿಸ್ತಾರೆ ಆ ವ್ಯಕ್ತಿಯ ಬಗ್ಗೆ ಅಷ್ಟು ಓಟ್ ಹಾಕ್ತಾರೆ ಮಂಕಾಗಿ. ಅದು ನಮ್ಮ ದೇವರು, ಆತನು ಪೊಳ್ಳು ದೇವರಲ್ಲ. ಈಸ್ ಎ ಟ್ರೂ ಗಾಡ್. ಪ್ರೈಸ್ ಗಾಡ್. ದೇವರು ಯಾರಾಗಿದ್ದಾನಂತ ಹೇಳುವಂಥದ್ದೇ ಸ್ತುತಿ. ಹೇಳ್ರಿ, ಆತನು ರಾಜಾದಿರಾಜನು, ಆತನು ಕರ್ತನ ಕರ್ತನು ಅಲ್ರಿ. ಆತನ ಕೃಪೆಯು ಶಾಶ್ವತ, ಆತನ ಪ್ರೀತಿಯು ಶಾಶ್ವತ. ಆತನು ಮಾರ್ಪಾಡದವನಾಗಿದ್ದಾನೆ. ಆತ ನಮಗೆ ಕೋಟೆಯಾಗಿದ್ದಾನೆ, ಆತ ನಮಗೆ ಗುರಾಣಿ ಆಗಿದ್ದಾನೆ, ಆತ ನಮಗೆ ದುರ್ಗವಾಗಿದ್ದಾನೆ, ಆತ ನಮಗೆ ಸಮಾಧಾನವಾಗಿದ್ದಾನೆ, ಆತ ನಮ್ಮ ಕಾಯುವ ಢಾಳು ಆಗಿದ್ದಾನೆ, ಆತ ನಮ್ಮ ಕೊಂಬನ್ನು ಮೇಲಕ್ಕೆತ್ತುವ ಆತನಾಗಿದ್ದಾನೆ, ಆತ ನಮ್ಮ ರಕ್ಷಣೆಯ ಕೊಂಬ ಆಗಿದ್ದಾನೆ, ಆತ ನಮ್ಮನ್ನು ಯಾವಾಗಲೂ ಕಾಯುವ ಆತನಾಗಿದ್ದಾನೆ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಆತನನ್ನು ಹುಡುಕುವವರಿಗೆ ಯಾವ ಮೇಲುಗಳಿಗೆ ಕೊರತೆ ಇಲ್ಲ. ಆದರೆ ಇವತ್ತು ನೀವು ಹೇಳಬೇಕು, ಕ್ರಿಸ್ತನಲ್ಲಿರುವ ನಮಗೆ ಯಾವ ಕೊರತೆ ಇಲ್ಲ. ಪ್ರಯಸಿವವು ಹಸಿದಿದ್ದರು, ಕ್ರಿಸ್ತನಲ್ಲಿ ಇರುವವರಿಗೆ ಕೊರತೆ ಇಲ್ಲ. ಪ್ರಯಸಿವವು ಹಸಿದಿದ್ದರು, ಯೇಸುನಲ್ಲಿ ಇದ್ದವರಿಗೆ ಕೊರತೆ ಇಲ್ಲ. ಕೊರತೆ ಇಲ್ಲ, ಕೊರತೆ ಇಲ್ಲ, ಯೇಸುನಲ್ಲಿ ಇದ್ದವರಿಗೆ ಕೊರತೆ ಇಲ್ಲ. ಸಿಂಹವು ಹಸಿದಿದ್ದರು, ಯೇಸುವಿನಲ್ಲಿ ಇದ್ದವರಿಗೆ ಕೊರತೆ ಇಲ್ಲ. ಎಲ್ಲರೂ ಹೇಳಿ ನೋಡುವ. ಪ್ರಯಸಿವವು ಹಸಿದಿದ್ದರು, ಯೇಸುವಲ್ಲಿ ಇರುವನಿಗೆ ಕೊರತೆ ಇಲ್ಲ. ನನಗೆ ಕೊರತೆ ಇಲ್ಲ, ನಿನಗೆ ಕೊರತೆ ಇಲ್ಲ. ಇಲ್ಲಿ ಕೇಳಿ, ಇಲ್ಲಿ ಕೇಳಿ. ನನಗೆ ಕೊರತೆ ಇಲ್ಲ, ನಿನಗೆ ಕೊರತೆ ಇಲ್ಲ, ಯೇಸುವಿನಲ್ಲಿ ಇದ್ದವರಿಗೆ ಕೊರತೆ ಇಲ್ಲ. ಕೊರತೆ ಇಲ್ಲ, ಕೊರತೆ ಇಲ್ಲ, ಯೇಸುವಲ್ಲಿ ಇದ್ದವನಿಗೆ ಕೊರತೆ ಇಲ್ಲ. ಎಲ್ಲರಿಗೆ ಅಲ್ಲ. ಪ್ರೈಸ್ ಗಾಡ್. ಕ್ರಿಸ್ತನಲ್ಲಿ ಇದ್ದವರಿಗೆ ಕೊರತೆ ಇಲ್ಲ, ಉಳಿದವರಿಗೆ ಕೊರತೆ ಇದೆ. ಈ ವರ್ಷ 31ಗೆ ನಾನು ಮಾತಾಡಿದ್ದು, ರೈಟ್, ದ ಪ್ರೊಫೆಟಿಕ್ ವರ್ಡ್. ಈ ವರ್ಷದ ಲೋಕದ ಇಡೀ ಪ್ರಪಂಚದ ಇಕಾನಮಿ ಡೌನ್ ಆಗ್ತದೆ, ಪ್ರಾಸ್ಪರಿಟಿ ಡೌನ್. ಆದರೆ ದೇವರ ಮಕ್ಕಳಿಗೆ ಕೊರತೆ ಇರುವುದಿಲ್ಲ. ಪ್ರೈಸ್ ಗಾಡ್. ಅದು ಆಗಿದೆ. ನಿಮ್ಮ ಲೈಫಲ್ಲಿ ಆಗಲಿಲ್ವಾ? ನಿಮಗೆ ಕೊರತೆ ಐತೆ ಏನಾದರೂ? ಒಂದಿನಾದ್ರೂ ಹಸಿವಲ್ಲಿದ್ದೀರಾ? ಊಟ ಇಲ್ಲದಿದ್ದೀರಾ? ನೋ. ಇಲ್ಲಪ್ಪ, ನಾನು ಕಡಲೆ ತಿಂದು ಬದುಕಿದೆ, ಅದರ ಅರ್ಥ ನೀನು ಯೇಸುವಿನಲ್ಲಿ ಇರಲಿಲ್ಲ. ಈ ವರ್ಷ ನಾನು ಮಾತಾಡಿದ್ದೆ 31ಗೆ, ಸೇಮ್ ಎಜುಕೇಶನ್, ನಿಮಗೆ ಕೆಲಸ ಇರ್ತದೆ, ಅವರಿಗೆ ಕೆಲಸ ಇರುವುದಿಲ್ಲ. ಸೇಮ್ ಬಿಸ್ನೆಸ್, ನಿಮಗೆ ಬಿಸ್ನೆಸ್ ಇರ್ತದೆ, ಅವರಿಗೆ ಇರುವುದಿಲ್ಲ. ಹಲ್ಲೆಲೂಯ. ನಾವು ಪ್ರಾಫೆಟಿಕ್ ವರ್ಡ್ ಅನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕು. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದ, ಓದಿರಿ 22ನೇ 35ನೇ ವಚನ ಓದಿ, ಲೂಕನು ಬರೆದ ಸುವಾರ್ತೆಯಲ್ಲಿ. ಲೂಕ್ ಚಾಪ್ಟರ್ 22:35. ಮತ್ತು ಆತನು, ನಿಮ್ಮನ್ನು ನಾನು ಹಮ್ಮಿಣಿ ಹಸಿಬೆ ಜೋಡುಗಳಿಲ್ಲದೆ ಕಳುಹಿಸಿದಾಗ ನಿಮಗೆ ಏನಾದರೂ ಕೊರತೆ ಆಯಿತು, ನಿಮಗೆ ಏನಾದರೂ ಕೊರತೆ ಆಯಿತು ಎಂದು ಕೇಳಲು ಅವರು ಏನು ಇಲ್ಲವೆಂದು ಉತ್ತರ ಕೊಟ್ಟರು. ಇಲ್ಲಿ ಕೇಳ್ರಿ, 22ನೇ ಅಧ್ಯಾಯ 35ನೇ ವಚನ. ಮತ್ತು ಆತನು, ನಿಮ್ಮನ್ನು ನಾನು ಹಮ್ಮಣಿ ಹಸಿಬೆ ಜೋಡುಗಳಿಲ್ಲದೆ, ಅಂದರೆ ಮೆಟ್ಟುಗಳಿಲ್ಲದೆ ಕಳಿಸಿದಾಗ ನಿಮಗೆ ಏನಾದರೂ ಕೊರತೆ ಆಯಿತು ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು.
ಯೇಸು ಹೇಳಿದ, ಹೋಗಿರಿ ಸುವಾರ್ತೆ ಅನುಸಾರಿ. ಯೇಸು ಡೆಮಾನ್ಸ್ಟ್ರೇಷನ್ ಮಾಡಿದ ಸೇವೆ ಮಾಡುವವರಿಗೆ. ಹೋಗಿರಿ, ಕೈಯಲ್ಲಿ ಏನು ಬೇಡ, ಹೋಗಿರಿ ಸೇವೆ ಮಾಡಿ ಬಂದರು. ಬರುವಾಗ ಫೈನಲಿ ಕೇಳಿದ, ಎನಿ ಟೆಸ್ಟಿಮನಿ? ನಾನು ಬಸ್ ಸ್ಟ್ಯಾಂಡಲ್ಲಿ ಕಡಲೆ ತಿಂದು ಬದುಕಿದೆ, 3 ದಿನ ಹಸಿವಿನಲ್ಲಿದ್ದೆ, ಮಲಗಲಿಕ್ಕೆ ಸರಿಯಾದ ಮನೆ ಇರಲಿಲ್ಲ. ಎನಿ ಟೆಸ್ಟಿಮನಿ? ನೋ. ಈ ಸ್ವಾಮಿ ಕೇಳಿದ, ನಾನು ನಿಮಗೆ ಹಮ್ಮಣಿ ಅಂದರೆ ಹಣ, ಹಸಿವೆ, ಜೋಡು, ಮೆಟ್ಟು ಇಲ್ಲದೆ ಕಳಿಸಿದಾಗ ನಿಮಗೆ ಏನಾದರೂ ಕೊರತೆ ಆಯಿತೋ? ಎಲ್ಲರೂ ಹೇಳಿದ್ರು ಇಲ್ಲ ಅಂತ. Praise God. ದೇವ ಮಕ್ಕಳಿಗೆ ನಿಮಗೆ ಎಲ್ಲಿಂದ ಕೊರತೆ ಆಗುವುದು? ನೀವು ಕೊರತೆಯ ದೇವರಿಗೆ ಹುಟ್ಟಿದವರಲ್ಲ, ಸಮೃದ್ಧಿಯುಳ್ಳ ದೇವರಿಗೆ ನೀವು ಹುಟ್ಟಿದವರಾಗಿದ್ದೀರಿ. ಹಲ್ಲೆಲೂಯ. ನಿಮಗೆ ಕೊರತೆ ಇರುವುದೇ ಇಲ್ಲ. ಕೊರತೆ ನಿಮ್ಮ ಕಾಲ ಕೆಳಗೆ. ಕೊರತೆ ಎಂಬುವಂಥದ್ದು ಅದೊಂದು ಆತ್ಮ. ಲಿಸನ್ ವೆರಿ ಕೇರ್ಫುಲಿ. ಕೊರತೆ ಎಂಬುವಂಥದ್ದು ಇಲ್ಲಿ ಕೇಳ್ರಿ, ಅದೊಂದು ಆತ್ಮ. ಬಡತನ ಎಂಬುವಂಥದ್ದು ಆತ್ಮ. ಕೆಲವರು ಎಷ್ಟು ದುಡಿದರು ಕಿಸೆ ಖಾಲಿ. ಕಿಸೆ ಖಾಲಿ. ಕೆಲವರದ್ದು ಪಾಸ್ಟ್ರೆ ಹಣ ಎಷ್ಟೋ ಬರ್ತದೆ, ಕೈಯಲ್ಲಿ ಉಳಿಯುವುದಿಲ್ಲ. ಕೊರತೆ. ವೈ? ಯಾಕೆ ಕೊರತೆ? ಓದಿರಿ 6ನೇ ಅಧ್ಯಾಯ ಓದಿ. ಜಾನೋಕ್ತಿ 6ನೇ ಅಧ್ಯಾಯ 6th chapter 7 verse. ಸೋಮಾರಿಯೇ ಇರುವೆ ಹತ್ತಿರ ಹೋಗಿ. ಹೇಳ್ರಿ, ಸೋಮಾರಿಯೇ. ಪಕ್ಕದವರಿಗೆ ಸೋಮಾರಿಯೇ. ಮನೆಯಲ್ಲಿ ಕೂತ್ಕೊಂಡು ಫೇಸ್ಬುಕ್ ಅಲ್ಲಿ ವಾಚ್ ಮಾಡ್ತಾ ಇದೆಯಾ ಸಭೆಗೆ ಬರುವುದನ್ನು ಬಿಟ್ಟು? ಎಂಕೆದಿಯರ ಇರ್ ಏರು ಪಾತಿರೋದಿಲ್ಲ ಅಂತ ಗೊತ್ತಿದ್ಯಾ? ನೀವು ಯಾರು ನೋಡ್ತಾ ಇದ್ದೀರಾ ಅಂತ. ಬಟ್ ಗಾಡ್ ಇಸ್ ಸ್ಪೀಕಿಂಗ್ ಟು ಯು. ಸೋಮಾರಿ ನೀನು ಅವಕಾಶ ಇದ್ದುಕೊಂಡು ಕೂಡ ಸಭೆಗೆ ಬರಲಿಲ್ಲ. ದಾದಾ ಪುಣ್ದುಕ ಪೋಪು ಜಾಂಡ ನನಗೇನಾಗೋದಿಲ್ಲ. ಮುಂದೆ ಹೇಳ್ತೇನೆ ಏನಾಗ್ತದೆ, ನಿನಗೆ ಫ್ಯೂಚರ್ ಹೇಳ್ತೇನೆ, ಕೇಳು. ನಿನ್ನದು ಓದು. ಸೋಮಾರಿಯೇ ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ. ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕರಿಲ್ಲ, ಫೋನ್ ಮಾಡುವ ಪಾಸ್ಟರ್ ಇಲ್ಲ, ಲೀಡರ್ ಇಲ್ಲ, ಆದರೂ ಡಿಸಿಪ್ಲಿನ್ ಅಲ್ಲಿ ಜೀವಿಸ್ತಾ ಇದೆ. ಆ ಪ್ರಾಣಿಗಾದ್ರೂ ಡಿಸಿಪ್ಲಿನ್ ಇದೆ. ಅದಕ್ಕಿಂತ ಹೆಚ್ಚಿನವರು ನಾವು. ಆ ಇರುವೆಗೆ ಡಿಸಿಪ್ಲಿನ್ ಇದೆ. ಕ್ರಿಸ್ತಿಯ ಜೀವಿತ ಅಂದ್ರೆ ಒಟ್ಟಾರೆ ಜೀವಿಸುವುದಲ್ಲ. We need to discipline our life. ಪಳ್ಳಿಗೆ ಬಿಟ್ಟು ಆಡಿನಾಗಿ ಜೀವಿಸುವುದಲ್ಲ. ಡಿಸಿಪ್ಲಿನ್ our life. ಏನಾದರೂ ಕಲ್ಲು ಬೀಳ್ತಾ ಇದೆಯಾ? ಇಲ್ಲ. ಓಕೆ. ನೀವು ಯಾರು ಫೇಸ್ಬುಕ್ ಅಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ಯು ಆರ್ ಜೆನ್ಯೂನ್ ಪೀಪಲ್. ಓಕೆ, ನಿಮಗೆ ಅವಕಾಶ ಇಲ್ಲ, ದೂರದಿಂದ ನೋಡ್ತಾ ಇದ್ದೀರಿ, ವಾಚ್. ಪ್ರೈಸ್ ಗಾಡ್. ಓಕೆ. ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳು ಇಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸಿಡುವುದು. ಫ್ಯೂಚರಿಗೋಸ್ಕರ. ಅದರ ಫ್ಯೂಚರ್ ಅನ್ನೋದು ಸೆಕ್ಯೂರ್ ಮಾಡ್ತಾ ಇದೆ. ಹೇಳ್ರಿ, ಫ್ಯೂಚರ್ ಅನ್ನು ಸೆಕ್ಯೂರ್ ಮಾಡ್ತಾ ಇದೆ. ಸುಗ್ಗಿಯಲ್ಲಿ ಮಲಗಲಿಲ್ಲ. ಹೇಳ್ರಿ, ಇದು ಸುಗ್ಗಿಯ ಸಮಯ. ಕಮಾನ್ ಹೇಳ್ರಿ, ಇದು ಸುಗ್ಗಿಯ ಸಮಯ. ಇದು ಮಲಗುವ ಸಮಯ ಅಲ್ಲ. ಕಮಾನ್ ಹೇಳ್ರಿ, ಇದು ಸುಗ್ಗಿ. Come on, arise. Harvest is ready. Labor are sleeping. Okay, ಮುಂದೆ. ಕೊಯ್ಲಿನ ಕಾಲದಲ್ಲಿ
ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆ? ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆ? ತಿರುಗಣೆ ತಿರುಗಿಸಿದಾಗ ಪ್ಯಾವ್ ಅಂತ ಹೀಗೆ ತಿರುಗಿದಾರೊಮ್ಮೆ, ಹೀಗೆ ತಿರುಗಿದ್ದಾರೆ. ನೆಕ್ಸ್ಟ್, ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಯಾವಾಗ ಎಚ್ಚರಗೊಳ್ಳುವಣ್ಣ? ಇನ್ನು ಸ್ವಲ್ಪ ನಿದ್ದೆ, ಇನ್ನು ಸ್ವಲ್ಪ ನಿದ್ದೆ, ಇನ್ನು ತುಸ ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವಿ ಅಂದುಕೊಳ್ಳುವಿಯಾ? ಅಂದುಕೊಳ್ಳುವೆಯಾ? ಬಡತನವು ದಾರಿಗಳನ್ನಾಗು, ಬಡತನವು ದಾರಿಗಳನ್ನಾಗೆ, ಕೊರತೆಯು ಪಂಜುಗಳನ್ನಾಗೆ ಪಕ್ಕನೆ ನಿನ್ನ ಮೇಲೆ ಬೀಳುವು. ಅದರ ಮುಂಚೆ ಏಳು. This is not speaking physical sleep. This is talking about the spiritual sleep. ಹೇಳ್ತಾ ಇದ್ದೀರಾ? ಇದು ಆತ್ಮಿಕ ನಿದ್ರೆ. ಯೇಸುವನ್ನು ಅಂಗೀಕಾರ ಮಾಡಿದ ನೀವು ರೆಲ್ಮ್ ಆಫ್ ದ ಸ್ಪಿರಿಟ್ ಅಲ್ಲಿ, ಕಿಂಗ್ಡಮ್ ಅಲ್ಲಿ ಹುಟ್ಟಿದ್ದೀರಿ. ಎಲ್ಲಿ ಹುಟ್ಟಿದ್ದೀರಿ? ಕಿಂಗ್ಡಮ್ ಅಲ್ಲಿ ಹುಟ್ಟಿದ್ದೀರಿ. ಹೇಳಿ, ನಾನು ಕಿಂಗ್ಡಮ್ ಅಲ್ಲಿ ಹುಟ್ಟಿದ್ದೇನೆ, ದೇವರ ರಾಜ್ಯದಲ್ಲಿ ನಾನು ಹುಟ್ಟಿದ್ದೇನೆ. ಕಿಂಗ್ಡಮ್ ಅಲ್ಲಿ ಹುಟ್ಟಿದ ನಂತರ ಕಿಂಗ್ಡಮ್ ಅಲ್ಲಿ ಫಂಕ್ಷನ್ ಆಗಬೇಕು. ಕಿಂಗ್ಡಮ್ ಅಲ್ಲಿ ಫಂಕ್ಷನ್ ಆಗಬೇಕು. ನಾವು ಆತ್ಮಿಕವಾಗಿ ಮಲಗುವುದಲ್ಲ. ನೀವು ದೇವರ ವಾಕ್ಯವನ್ನು ಕೇಳಿ ನೀವು ಫಂಕ್ಷನ್ ಆಗುವುದಿಲ್ಲ ಅಂತ ಹೇಳಿದ್ರೆ ಕೊರತೆ ಬರುತ್ತದೆ. ನೀವು ಆನ್ಲೈನಲ್ಲಿ ವಾಚ್ ಮಾಡಿ, ಎಲ್ಲಿಂದ ವಾಚ್ ಮಾಡಿ, ಆದರೆ ವಾಕ್ಯ ಬರ್ತಾ ಇದೆ, ನೀವು ಅಂತರದಲ್ಲಿ ಎದ್ದೇಳಲಿಕ್ಕೆ ಏಳಲಿಕ್ಕೆ. ಕೆಲವೊಮ್ಮೆ ಸೇಮ್ ವರ್ಡ್ ಕೇಳಿ ಕೇಳಿ ಕೆಲವರಿಗೆ ಬೋರ್ ಆಗ್ತದೆ. ನಿಮ್ಗೆ ಯಾವಾಗಲೂ ಸೇಮ್ ನೀರಿನಲ್ಲಿ ಸ್ನಾನ ಮಾಡಿ ಬೋರ್ ಆಗ್ತದ? ಅದೇ ನೀರು ಏನಾದರೂ ಸ್ಪೆಷಲಿ ಏನಾದರೂ ಇದ್ರೆ ಒಳ್ಳೇದಿತ್ತು. ಮತ್ತೇನು ಬರುವುದು? ಆಸಿಡ್ ಬರುವುದಾ? ಬೆಳಿಗ್ಗೆ ಏಳುವಾಗ ನೀರು, ಮುಖಕ್ಕೆ ಒಳ್ಳೆಯದು ನೀರು, ಸ್ನಾನ ಮಾಡುವಾಗ ನೀರು, ಕುಡಿಲಿಕ್ಕೆ ನೀರು. ಮೇಬಿ ಸೇಮ್ ವಾಟರ್, it will give you life. Maybe same word, it will give you life. It will build you, guide you, nourish you, strengthen you. Otherwise you sleep. ಮಲಗಿದಾಗ ನೀನೇ ಪರದಾಡ್ತಿ, ನೀನು ತುಂಬ ದುಡಿದಿದ್ದಿ, ತುಂಬ ಕಷ್ಟಪಟ್ಟಿದ್ದಿ, ಕಿಸೆ ಖಾಲಿ. ಹಲೋ ಮಗನೇ, ಏಳು. ಬೈಬಲ್ ಹೇಳ್ತದೆ, ಕಮಾನ್ ರೈಸ್. 2-3 ಜನ ಕೇಳ್ರಿ, ಕಮಾನ್ ರೈಸ್. ಹೇಳಿ, ನಾನು ಕ್ರಿಸ್ತನಲ್ಲಿ ದೇವರಿಗೆ ನಾನು ಹುಟ್ಟಿದ್ದೇನೆ. ಕ್ರಿಸ್ತನಲ್ಲಿ ದೇವರ ರಾಜ್ಯದಲ್ಲಿ ನಾನು ಹುಟ್ಟಿದ್ದೇನೆ. ನಾನು ದೇವರ ಮಗನಾಗಿದ್ದೇನೆ. ಹೇಳಿ, ದಿಸ್ ದ ಮಂತ್ ಆಫ್ ಪ್ರೈಸ್. ಸ್ತುತಿಸಿದಾದ್ರು ಸ್ತುತಿಸಿರಿ, ಹಾಡುವುದಾದ್ರೆ ಹಾಡ್ರಿ. ಬಿಗ್ ಸ್ಟಾರ್ಟ್. ನಾಡಿ ಸ್ತುತಿಸುವೆ. ಕಮಾನ್. ಗ್ಲೋರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುವೆ.
ಈ ಗೀತೆಯನ್ನು ಹೇಗೆ ಆಡ್ತಾ ಇದ್ದೀರಿ? ಆತ್ಮದಲ್ಲಿ ಆಡ್ತಾ ಇದ್ದೀರಾ, ಶರೀರದಲ್ಲಿ ಆಡ್ತಾ ಇದ್ದೀರಾ? ದೇವರನ್ನು ಆರಾಧಿಸುವವರು ಸತ್ಯಕ್ಕೆ ತಕ್ಕ ಹಾಗೆ ಆತ್ಮದಿಂದಲೂ ರಿಯಾಲಿಟಿಯಿಂದಲೂ ಆರಾಧಿಸಬೇಕು. ಡೂಪ್ಲಿಕೇಟ್ ಅಲ್ಲ. ಸತ್ಯ ಅಂದ್ರೆ ರಿಯಾಲಿಟಿ. ನಾಡಿ ಸ್ತುತಿಸುವೆ, ನನಗ್ಯಾವ ಭಯವಿಲ್ಲ, ನನ್ನಲ್ಲಿರುವಾತ ಉನ್ನತ, ಆತ ನಾಮವೇ ಯೇಸು. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ, ದೇವರ ಮಗನು ನಾ, ಅಭಿಷೇಕ್ತನು ನಾ. ಇಲ್ಲಿ ಕೇಳ್ರಿ, ನೀವು ಯಾರಾಗಿದ್ದೀರಿ? ನೀನೇನಾಗಿದ್ದ? ದೇವರ. ನೆಕ್ಸ್ಟ್ ಅದನ್ನು ಹಾಡಿನ ಮೂಲಕ ಅರಿಕೆ ಮಾಡ್ರಿ. ಸಿಂಪಲ್. ಸ್ತುತಿ ಮಾಡ್ರಿ. ದೇವರು ನಿಮ್ಮನ್ನು ಮಕ್ಕಳನ್ನಾಗಿಯೂ ಅರಸನ್ನಾಗಿ ಮಾಡಿದನು. ಶರೀರದಲ್ಲಿ ಆಡೋದಾದ್ರೆ, ನಾನು ಮೌರಿಸ್ ಲೋಬನ ಮಗ, ನನ್ನ ಅಣ್ಣ ಇವನು, ಅವನ ತಮ್ಮ ಇವನು. ಅದು ಶರೀರ. मैं एक लड़का हूँ, दिखने में बहुत अच्छा हूँ, कैसा दिख रहा हूँ. ಇದು ಶಾರೀರಿಕ ಹಾಡು, ರೈಟ್? ಆತ್ಮದಲ್ಲಿ ಹಾಡುವುದಾದರೆ, ನಾಡಿ ಸ್ತುತಿಸುವೆ, ನನಗ್ಯಾವ ಭಯವಿಲ್ಲ, ನನ್ನಲ್ಲಿರುವಾತ ಉನ್ನತ, ಆತ ನಾಮವೇ ಯೇಸು. ಹಲ್ಲೆಲೂಯಾ. ಎಲ್ಲ ವರ್ಡ್. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ, ದೇವರ ಮಗನು. ಹಲೋ, ಹೆಂಗಸರು ಮಾತ್ರ ಹಾಡ್ರಿ. ಜಯಶಾಲಿ ಹೆಂಗಸರು ಮಾತ್ರ. ಗುಡ್ ಗುಡ್. ಪ್ರೇಸ್ ಗಾಡ್. ನಾನು ಅನ್ನಿಸ್ತೇನೆ, ನೀವು ಶರೀರಕ್ಕೆ ಬಂದ್ರೆ ಹೀಗೆ ಆಡ್ತೀರಿ. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ, ದೇವರ ಮಗಳು ನಾ. ಹೇಗೆ? ದೇವರ ಮಗಳು. ಆತ್ಮದಲ್ಲಿ ಮಗಳಿಲ್ಲ, ಆತ್ಮದಲ್ಲಿ ದೇವರಿಗೆ ಕೇವಲ ಮಗನಿರುವುದು. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡ ನೀವೆಲ್ಲರೂ ದೇವರ ಪುತ್ರರಾಗಿದ್ದೀರಿ. ಕಮಲಡಿ, ನಾನು ದೇವರ ಪುತ್ರ. ಹೇಳಿ, ನಾನು ದೇವರ ಮಗನು, ಅಭಿಷೇಕ್ತನು. ಯಾವಾಗಲೂ ನಿಮಗೆ ಇದು ಕಾನ್ಶಿಯಸ್ ಇರಲಿ. ಐ ಆಮ್ ಅನಾಯಿಂಟೆಡ್. ಕಮನ್ ಹೇಳ್ರಿ, ಐ ಆಮ್ ಅನಾಯಿಂಟೆಡ್, ಐ ಆಮ್ ಅನಾಯಿಂಟೆಡ್. ಹಲ್ಲೆಲೂಯಾ. ದೇವರು ನಿಮಗೆ ಏನು ಮಾಡಿದ್ದಾನೆ, ನೀವು ದೇವರಿಗೆ ಸ್ತುತಿಸ್ತೀರಿ. ಪ್ರೇಸ್ ಗಾಡ್. ನಿಮಗೆ ಯಾವ ಮಾಟ ತಾಗುವುದಿಲ್ಲ ರೀ. ಹಲ್ಲೆಲೂಯಾ. ಯಾಕೆ? ಬೈಬಲಲ್ಲಿ ಏನು ಬರೆಯಲ್ಪಟ್ಟಿದೆ? ಓದಿರಿ, 10-27 ವಚನ, ಯೆಶಾಯನ ಗ್ರಂಥ, ಐಸಾಯ 10:27. ಆ ದಿನದಲ್ಲಿ ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ, ಹೂಡಿದ ನೊಗವು ಕತ್ತಿನಿಂದಲೂ ತೊಲಗುವವು. ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. It shall come to pass in that day. Which day? That day. ಹೇಳ್ರಿ, that day ಹೇಳ್ರಿ. Which day? ಹೇಳ್ರಿ ಎಲ್ಲರೂ. ಟುಡೇ. ಹಳೆ ಒಡಂಬಡಿಕೆಯಲ್ಲಿ ಏನೆಲ್ಲ that day ಅಂತ ಬರೆಯಲ್ಪಟ್ಟಿದೆ ನೋಡು, ಅದು ಈ ಡೇ. ಯಾವಾಗ ಯೇಸು ಪುನರುತ್ಥಾನಾದನು ಆ ದಿವಸ ಅದಕ್ಕೆ ಟುಡೇ ಅಂತ ಕರೀತಾರೆ. ಪ್ರೈಸ್ ಗಾಡ್. ಇನ್ ದಟ್ ಡೇ ಅಂತ ಹೇಳಿದ್ರೆ ನಿನ್ನ ಬಗ್ಗೆ ಪ್ರಾಫೆಸಿ ಮಾಡಲ್ಪಟ್ಟಿದೆ ಇಲ್ಲಿ. ಇನ್ ದಟ್ ಡೇ that his burden will be taken away from your shoulder and his yoke from your neck,
and the yoke will be destroyed. ಹೇಳ್ರಿ, and the yoke will be destroyed because of the anointing oil. Praise God. ಅದರ ಅರ್ಥ ಕೆಲವರು ಹೇಳುವುದು, ಇಲ್ಲಿ ಕೇಳ್ರಿ, ಕೆಲವರು ಹೇಳುವುದು, ಪಾಸ್ಟ್ರೇ ಅದು ಒಂದು ಬಾಂಡೇಜ್ ಅವನಿಗೆ, ಅದು ಅನಾಯಿಂಟಿಂಗ್ ಬಿದ್ದು 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 ಪಡ್ಕಂದ ಮುರಿಯುತ್ತದೆ. ನೀವು ಸ್ಕ್ರಿಪ್ಚರನ್ನು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ತೀರಿ? ನಿಮ್ಮ ಮೇಲೆ ಅನಾಯಿಂಟಿಂಗ್ ಬಿದ್ದು ಬಿದ್ದು ಅಲ್ಲ, ನೀವು ಹುಟ್ಟಿದಾಗಲೇ ಅಭಿಷೇಕ್ತರಾಗಿ ಹುಟ್ಟಿದ್ದೀರಿ. ಹೇಳ್ರಿ, ಐ ಆಮ್ ಅನಾಯಿಂಟೆಡ್. ಅನಾಯಿಂಟೆಡ್ನ ಮೇಲೆ ಯಾರಾದರೂ ಯೋಕ್ ಹಾಕಿದರೆ, ಈಗ ಎಲ್ಲಿದ್ದಾರೆ, ಇಲ್ಲೊಂದು ಯೋಕ್, ಇದು ಹಾಕಿದರೆ ಯಾವಾಗ ಯೋಕ್ ಬೀಳ್ತದೆ ಪಡ್ಕಂದ ಮುರಿಯುತ್ತದೆ. ಅರ್ಥ ಆಗ್ತಾ ಇದೆಯಾ? ಯಾವುದೇ ಒಂದು ನೊಗ ಬಿದ್ದು ಬಿಕಾಸ್ ಆಫ್ ದ ಅನಾಯಿಂಟಿಂಗ್ ಮುರಿಯುತ್ತದೆ. ನೀವು ಪುಷ್ಟರಾದ ಕಾರಣ, ಹೇಳ್ರಿ, ನೀವು ಪುಷ್ಟರಾದ ಕಾರಣ ನೊಗಗಳು ಮುರಿಯಲ್ಪಡುವವು. ಯಾರು ನಿಮ್ಮ ಮೇಲೆ ವಿಚ್ ಕ್ರಾಫ್ಟಿನ ನೊಗ ಹಾಕಲಿಕ್ಕೆ ಆಗುವುದಿಲ್ಲ. ಮೂಮೆಂಟ್ ವಿಚ್ ಕ್ರಾಫ್ಟಿನ ನೊಗ ನಿಮ್ಮ ಮೇಲೆ ಬರುವಾಗ ಪಡ್ಕಂತ ಮುರಿಯುತ್ತದೆ. ಬಿಕಾಸ್ ಯು ಆರ್ ಅನಾಯಿಂಟೆಡ್. Come on, I am anointed. 2-3 ಜನ ಕೇಳ್ರಿ, I am anointed. Don't wait for the anointing. Function in the anointing. Hallelujah. ಕರ್ತನೇ ಅಭಿಷೇಕಿಸು, ಅಭಿಷೇಕಿಸು. ದೇವರು ಹೇಳ್ತಾನೆ, ಅಭಿಷೇಕ ಯಾವ ದಿವಸ? 50ಮ ದಿವಸವೇ ನಿನ್ನ ಮೇಲೆ ಬಂದಿದೆ. ಈಗ ಅಭಿಷೇಕದಲ್ಲಿ ನಡೆ. ಯೋಹಾನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 20ನೇ ವಚನ ಹೇಳ್ತದೆ, ನಿಮ್ಮಲ್ಲಿ ಆಲ್ರೆಡಿ ಆ ಅನಾಯಿಂಟಿಂಗ್ ಇದೆ. ಪ್ರೈಸ್ ಗಾಡ್. ಇದೆಯಾ? ನೀವು ಪವಿತ್ರನಾಗಿರುವ ಆತನಿಂದ ಅಭಿಷೇಕವನ್ನು ಹೊಂದಿದವರಾಗಿದ್ದು ಎಲ್ಲರೂ ತಿಳಿದವರಾಗಿದ್ದೀರಿ. ಎಲ್ಲ ತಿಳಿದವರಾಗಿದ್ದೀರಿ. ಎಂತ ತಿಳಿದವರಾಗಿದ್ದೀರಿ? ಹೇಳ್ರಿ, ನಾನು ಅಭಿಷೇಕ್ತನಾದ ಕಾರಣ ನನ್ನ ಮೇಲೆ ಯಾವ ವಿಚ್ ಕ್ರಾಫ್ಟ್ ಬರುವುದಿಲ್ಲ. ಅದು ಬರುವಾಗಲೇ ಮುರಿಯುತ್ತದೆ. ನನ್ನೊಬ್ಬ ಫ್ರೆಂಡ್ ಇದ್ದ. ನಾನು ನನ್ನ ಟೈಮನ್ನು ಯಾವಾಗಲೂ ವೇಸ್ಟ್ ಮಾಡ್ತಿರ್ಲಿಲ್ಲ. ಐ ವಾಸ್ ಪ್ರೇಯಿಂಗ್ ಇನ್ ದ ಸ್ಪಿರಿಟ್ ಆಲ್ವೇಸ್. ರೋಷ ಕಬ ಕರಮ ಶಂಭ್ರೋದಯ. ನಾವು ಯಾವಾಗಲೂ ಸ್ಪಿರಿಟಲ್ಲಿ ಅಲರ್ಟ್. ಅವನು ಹೇಳಿದ, ಫಸ್ಟ್ ರೋಷನ್, ನಾನೊಂದು ವಿಜನ್ ನೋಡಿದೆ. ಒಂದು ಹಾವು ನಿಮ್ಮ ಹತ್ತಿರ ಸುರ್ರ ಅಂತ ಬಂತು. ನಾನು ಸಹ ನೋಡಿದೆ, ಏನಾಗ್ತದೆ ನೋಡುವ ಅಂತ. ಅದು ನಿಮ್ಮ ಹತ್ತಿರ ಬರುವಾಗ ಪಡ್ಕಂತ ಮುರಿಯಿತು. ಅದು ನನ್ನ ಹತ್ತಿರ ಅಲ್ಲ, ನಿಮ್ಮ ಹತ್ತಿರ ಬರುವಾಗ ಅದು ಮುರಿಯುತ್ತದೆ. ಬಿಕಾಸ್ ಯು ಆರ್ ಅನಾಯಿಂಟೆಡ್ ಒನ್. ಹೇಳ್ರಿ, ನೀನು ಅಭಿಷೇಕ್ತನು. ಹಲ್ಲೆಲೂಯಾ. ಈ ಕಾನ್ಷಿಯಸ್ ನಿಮಗೆ ಯಾವಾಗಲೂ ಇರಲಿ. ಅದನ್ನು ಹೇಳಿ ಸ್ತುತಿಸಿರಿ, ಐ ಆಮ್ ಅನಾಯಿಂಟೆಡ್. ನಿಮ್ಮನ್ನು ನೀನು ಅಭಿಷೇಕ್ತನಾಗಿ ಮಾಡಿದಲ್ಲ. ನೀವು ವರ್ಡ್ ಆಫ್ ವಿಕ್ಟರಿ ಚರ್ಚಿಗೆ ಬಂದಿದ್ದರೆ ಅಭಿಷೇಕ್ತರಲ್ಲ. ಪ್ರೈಸ್ ಗಾಡ್. ಇಲ್ಲಿ ಅಭಿಷೇಕ್ತರ ಅನ್ಯೋನ್ಯತೆ ಆಗ್ತಾ ಇದೆ. ಪ್ರೈಸ್ ಗಾಡ್. ಅಭಿಷೇಕ್ತರು ಒಟ್ಟಾಗುವಾಗ ಅಭಿಷೇಕ ರಬ್ ಆಗ್ತದೆ. ಕಟ್ಟಿಗೆಗಳು ಒಟ್ಟಿಗೆ ಉರಿಯುವಾಗ ಏನಾಗ್ತದೆ? ಬೆಂಕಿ, ಹೀಟ್ ಜಾಸ್ತಿ ಆಗ್ತದೆ. ಹುಳ ಕೂಡ ಹತ್ತಿರ ಬರುವುದಿಲ್ಲ. ಒಂದು ಗ್ಲಾಸ್ ನೀರು ಹಾಕಿದ್ರು ಕೂಡ ಇನ್ನೂ ಉರಿಯುತ್ತದೆ ಅದು. ಹೇಳ್ರಿ, ನಾನು ಯಾವಾಗಲೂ ಉರಿಯುವನಾಗಿದ್ದೇನೆ. ಹೇಳ್ರಿ, ದಿಸ್ ಮಂತ್ ನಾನು ಉರಿಯುವನಾಗಿದ್ದೇನೆ. ಈ ಮಂತಲ್ಲಿ ಯಾವಾಗಲೂ ನಾನು ಸ್ತುತಿಸುವನಾಗಿದ್ದೇನೆ. ಯಾರು ತಪ್ಪಾದ ನ್ಯೂಸ್ ಕೊಟ್ಟರು, ಪಾಸ್ಟ್ರೇ ನಿಮಗೆ ಯಾರೋ ಮಾಟ ಮಾಡಿದ್ದಾರೆ. ಹೇಳ್ರಿ, ನಾನು ಅಭಿಷೇಕ್ತನು. ಥ್ಯಾಂಕ್ ಗಾಡ್ ಐ ಆಮ್ ಅನಾಯಿಂಟೆಡ್ ಒನ್. ಪಾಸ್ಟ್ರೇ ನಿಮ್ಮ ಬಗ್ಗೆ ಏನೇನೋ ಹೇಳ್ತಾ ಇದ್ದರು, ಅದರ ಅರ್ಥ ನೊಗ ಬರಲಿ ಅಂತ. ನೀವು ಕಿವಿ ಕೊಟ್ಟರೆ ಏನು ಮಾಡುವುದು? ಹೋಗಿ ಹಾಗೆ ಹೇಳ್ತಾ ಇದ್ದಾನ ಅವನು, ನೊಗ ಕಟ್ಟು ಅಂತ. ಮೂಮೆಂಟ್ ನನ್ನ ಬಗ್ಗೆ ಅವನು ಹೀಗೆ ಹೇಳ್ತಾನಂತ ಹೇಳ್ತಿರುವಾಗ ಅದನ್ನು ರಿಜೆಕ್ಟ್ ಮಾಡಿಬಿಡಿ. ಅದರ ಅರ್ಥ ನೊಗವನ್ನು ನೀವು ಅಕ್ಸೆಪ್ಟ್ ಮಾಡೋದಿಲ್ಲ. ನೀವು ಕೋಣ ಅಲ್ಲ ಹೀಗೆ ಕುತ್ತಿಗೆ ಕೊಡ್ಲಿಕ್ಕೆ. ಹೇಳ್ರಿ, ನಾನು ಕೋಣ ಅಲ್ಲ, ನಾನು ದೇವರ ಮಗ. ನೊಗ ನನ್ನ ಮೇಲೆ ಇಲ್ಲ.
ನೊಗಗಳು ಮುರಿಯಲ್ಪಟ್ಟಿದೆ. ಸಿಕ್ನೆಸ್ ನೊಗ, ಕೊರತೆಯ ನೊಗ, ಮತ್ತೆ ಯಾವುದು ದಾರಿದ್ರ್ಯದ ನೊಗ, ಎಲ್ಲ ನೊಗಗಳು ಮುರಿಯಲ್ಪಟ್ಟಿದೆ. ಅದಕ್ಕೆ ಬೈಬಲ್ ಇದೆ, ಸೋಮಾರಿಯೇ ಅಭಿಷೇಕವನ್ನು ಇಟ್ಕೊಂಡು ಮಲಗಬೇಡ. ಪ್ರೇಸ್ ಗಾಡ್. ಬಡತನ ಮತ್ತು ಕೊರತೆಯ ನೊಗ ರೆಡಿಯಾಗಿದೆ. ಅಣ್ಣ ತಮ್ಮಂದಿರು ಬರ್ಪಿನ. ನಾನೊಂದು ಮನೆಗೆ ಹೋಗಿದ್ದೆ. ಪ್ರೇಸ್ ಗಾಡ್. ಕೊರತೆ ಅಂದ್ರೆ ಏನಂತ ಹೇಳ್ತೇನೆ. ಒಂದು ಮನೆಗೆ ಹೋಗಿದ್ದೆ ಸುಮಾರು 12-13 ವರ್ಷಗಳ ಹಿಂದೆ. ಅಲ್ಲಿ ಚಾಹುಡಿ ಮತ್ತು ಸಕ್ಕರೆ ಇದ್ದರೆ ಹಾಲಿಲ್ಲ. ಏನು? ಹಾಲು ಮತ್ತು ಸಕ್ಕರೆ ಇದ್ದರೆ ಚಾಹುಡಿ ಇಲ್ಲ. ಚಾವುಡಿ ಮತ್ತು ಹಾಲಿದ್ದರೆ ಸಕ್ಕರೆ ಇಲ್ಲ. ಕೊರತೆ. ನಾನು 5 ನಿಮಿಷ ಆ ಮನೆಗೆ ಹೋದೆ. ಇನ್ ದ ನೇಮ್ ಆಫ್ ಜೀಸಸ್, ಈ ಮನೆಯನ್ನು ಆಳುತ್ತಿರುವ ಕೊರತೆಯ ಆತ್ಮವೇ, ಐ ಬೈಂಡ್ ಯು ಅಂಡ್ ಕಾಸ್ಟ್ ಯು ಔಟ್ ಫ್ರಮ್ ದಿಸ್ ಹೌಸ್ ಇನ್ ದ ನೇಮ್ ಆಫ್ ಜೀಸಸ್. ಈ ಮನೆಗೆ ಸಮೃದ್ಧಿ ಬಿಡುಗಡೆ ಆಗಲಿ. ಪ್ರೇಸ್ ಗಾಡ್. 6 ತಿಂಗಳಲ್ಲಿ ಮನೆ ರಿನಿವೇಶನ್. ಹಲ್ಲೆಲೂಯಾ. ಯಾಕಂದ್ರೆ ಕೊರತೆಯ ಆತ್ಮ ಆಳ್ತಾ ಇರ್ತದೆ. ಡೋಂಟ್ ಸ್ಲೀಪ್ ಇನ್ ದ ಸ್ಪಿರಿಟ್. ಮಲಗಬೇಡ್ರಿ. ಕಮಾನ್, ಪಕ್ಕದವ್ರಿಗೆ ಇಲ್ರಿ, ಮಲಗಬೇಡ. ನಿದ್ರೆ ಮಾಡುವವನೇ, ಸತ್ತವರನ್ನು ಬಿಟ್ಟು ಏಳು. ಕ್ರಿಸ್ತನು ನಿನಗೆ ಬೆಳಕನ್ನು ಕೊಟ್ಟಿದ್ದಾನೆ. ಪ್ರಕಾಶಿಸು. ಹೇಳ್ರಿ, ಪ್ರಕಾಶಿಸು. ದೇವರು ಪ್ರೀತಿಯಿಂದ ಕರೀತಾ ಇದ್ದಾನೆ, ಮಗನೇ ಏಳು, ಪ್ರಕಾಶಿಸು. ನಾನು ಮೊದಲು ಕೂಡ ಹೇಳಿದ್ದೇನೆ, ರೈಟ್? ಹೇಗೆ ಗೊತ್ತಾಗ್ತದೆ ನಿದ್ರೆ ಮಾಡಿದಾನಂತ? ಕಮಾನ್, ಪಕ್ಕದವ್ರಿಗೆ ಹೇಳ್ರಿ, ಹೇಗೆ ಗೊತ್ತಾಗ್ತದೆ ನಿದ್ರೆ ಮಾಡಿದಾನಂತ? ಒಬ್ಬ ಅವನ ಮಾತುಗಳಲ್ಲಿ ಗೊತ್ತಾಗ್ತದೆ. ಅವನ ಲ್ಯಾಂಗ್ವೇಜ್ ಟೋಟಲಿ ಚೇಂಜ್ ಇರ್ತದೆ. ಅದು ಅವನಿಗೆ ಗೊತ್ತಿರುವುದಿಲ್ಲ ನಿದ್ರೆಯಲ್ಲಿ ಮಾತಾಡೋದಂತ. ಆಗ ಒಳಗಿನ ಮನುಷ್ಯ ಮಾತಾಡೋದಿಲ್ಲ. ಆಗೆಲ್ಲ ಕಾರ್ಬಾರ್ ಹೊರಗಿನ ಮನುಷ್ಯನದ್ದು. ಒಳಗಿನ ಮನುಷ್ಯನ ತಾತಿ ಮಾಡಿದ್ರೆ ಮಾತಾಡೋದು ಯಾರು? ಹೊರಗಿನ ಮನುಷ್ಯ. ಒಳಗಿನ ಮನುಷ್ಯನು ಎಚ್ಚರವಾಗಿದ್ದರೆ, ನಹಾಡಿ ಸ್ತುತಿಸುವೆ, ನನಗ್ಯಾವ ಭಯವಿಲ್ಲ, ನನ್ನಲ್ಲಿರುವಾತ ಆತನಾಮವೇ ಯೇಸು, ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ. ಸಭೆಗೆ ಯಾಕೆ ಬರಲಿಲ್ಲ? ಟಿಕೆಟ್ ಕಾಸಿಜ್ಜಿ. ಇದು ಹೊರಗಿನ ಮನುಷ್ಯ ಮಾತಾಡೋದು, ರೈಟ್? ಕೊರತೆ. ಕೆಲವರು ಕೊರತೆ ಆತ್ಮವನ್ನು ಬ್ಲ್ಯಾಂಕೆಟ್ ಹಾಕಿಕೊಂಡು ಮಲಗ್ತಾ ಇದ್ದಾರೆ. ನಾನು ಹೇಳ್ತೇನೆ, ಕಮಾನ್ ಅರೈಸ್. ಪ್ರೈಸ್ ಗಾಡ್. ನಿದ್ರೆ ಮಾಡುವವನೇ, ಸತ್ತವರನ್ನು ಬಿಟ್ಟು ಏಳು. ಸತ್ತವರು ಅಂತ ಹೇಳಿದ್ರೆ ಬಾರ್ನ್ ಅಗೇನ್ ಆಗದವರು, ಲೋಕದವರು. ಬಾರ್ನ್ ಅಗೇನ್ ಆದವರು ಕಿಂಗ್ಡಮ್ ಅಲ್ಲಿ ಫಂಕ್ಷನ್ ಆಗದಿದ್ದರೆ ಅದಕ್ಕೆ ಹೇಳ್ತಾರೆ ಅವನು ಮಲಗಿದ್ದಾನೆ. ನೋಡುವಾಗ 4 ಜನರು ಸತ್ತಿದ್ದಾರೆ, ಒಬ್ಬನು ಹೋಗಿ ಮಲಗಿದ್ದಾನೆ. ಎಷ್ಟು ಹೆಣಗಳು ಕಾಣ್ತವೆ? 5. ಸೇಮ್ ಗೊತ್ತಾಗ್ತದೆ, ಒಂದೇ ರೀತಿದ್ದಾರೆ 5 ಜನ. ಅವನು ಹೆಂಡತಿಗೆ ಹೊಡೆಯುತ್ತಾನೆ. ಯಾರು? ಬಾರ್ನ್ ಅಗೇನ್ ಆಗದವನು. ಬಾರ್ನ್ ಅಗೇನ್ ಆದವನು ಕೂಡ ಹೆಂಡತಿಗೆ ಹೊಡೆಯುತ್ತಾನೆ. ನಿನಗೆ ಹೆಂಡತಿ ಕೊಟ್ಟದ್ದು ಹೊಡೆಯಲಿಕ್ಕ? ಪಕ್ಕದವನಿಗೆ ಕೇಳು. ಎಲ್ಲರೂ ಕೇಳಬೇಡ್ರಿ.
ಸಿಟ್ಟು ಮಾಡಬೇಡ್ರಿ, ಪಕ್ಕದವನು ಕೇಳಿದಾಗ ಅವರಿಗೆ ನಾನು ಹೇಳಿದ್ದು ಕೇಳಿ ಅಂತ. ಅಲ್ಲಲಿಯ ಪಕ್ಕದವನು ಬೈತಾನೆ, ಮಲಗಿದವನು ಬೋರ್ನೆಗೆನಾಗೋದು, ನೀನು ಬೈತಿ. ಅವನು ಮುತ್ತೊಟ್ಟು ಫೈನಾನ್ಸಿಗೆ ಹೋಗ್ತಾನೆ, ನೀನು ಗುಡ್ದೊಟ್ಟು ಫೈನಾನ್ಸಿಗೆ ಹೋಗ್ತಿ. ಇಬ್ಬರಿಗೂ ಸಾಲ. ನೋಡುವಾಗ ಏನು ಕಾಣ್ತದೆ? ಒಂದೇ ರೀತಿ ಕಾಣ್ತದೆ. ನೋಡುವವರು ಕೇಳ್ತದೆ, ಅವಳು ಪೋದಿನಿಗಲೆಗೆ ಹೆಂಚಿನ ಆಂಡೆ ಮೂಲದಾನಿ ದೇವರ ಕಮ್ಮಿತ್ತಿನಿಂದ ಅಡೆ ಪೋಯಿ ನನಗುಲು. ಅಲ್ಲಿಗೆ ಹೋಗಿ ನಿಮಗೆ ಏನಾಯಿತು? ಇಲ್ಲೇನು ದೇವರುಗಳು ಕಡಿಮೆ ಇದ್ದರಂತ ಅಲ್ಲಿ ಓದದ ನೀವು? ಹೇಗೆ ಕಾಣ್ತದೆ? ಒಂದೇ ರೀತಿ. ಅವನ ಬಾಯಲ್ಲಿ ದುರ್ಭಾಷೆ, ಇವನ ಬಾಯಲ್ಲಿ ದುರ್ಭಾಷೆ. ಅವನ ಬಾಯಲ್ಲಿ ದುರ್ಭಾಷೆ ಬರುವಾಗ ನನ್ನ ಬಾಯಲ್ಲಿ ಅನ್ಯ ಭಾಷೆ ಬರಬೇಕು. ಪಕ್ಕದವರಿಗೆ ಹೇಳ್ರಿ, ಅವನ ಬಾಯಲ್ಲಿ ದುರ್ಭಾಷೆ ಬರುವಾಗ, ಫಾಸ್ಟ್ ನನಗೆ ಅನ್ಯ ಭಾಷೆ ಗಿಫ್ಟ್ ಬರಲಿಲ್ಲ, ನೋ ಪ್ರಾಬ್ಲಮ್, ದಿಸ್ ಮಂತ್ ಇದೆ ಮಂತ್ ಆಫ್ ಪ್ರೈಸ್. ನಿನ್ನ ಬಾಯಲ್ಲಿ ಸ್ತೋತ್ರ ಬರಲಿ. ಸ್ತೋತ್ರ. ಡೋಂಟ್ ವರಿ, ಗಾಡ್ ವಿಲ್ ರಿಲೀಸ್ ದ ಗಿಫ್ಟ್ ಆಫ್ ಟಂಗ್. ನೀವು ಯಾರು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ಇನ್ ದ ಮೈಟ್ ನೇಮ್ ಆಫ್ ಜೀಸಸ್, ಹೋಲಿ ಸ್ಪಿರಿಟ್ ಈಸ್ ವೇಟಿಂಗ್ ಫಾರ್ ಯು. ಯು ನೋ ನೀಡ್ ಟು ವೇಟ್ ಫಾರ್ ದ ಹೋಲಿ ಸ್ಪಿರಿಟ್. ನೀವು ಪವಿತ್ರ ಆತ್ಮನನ್ನು ವೇಟ್ ಮಾಡೋ ಅಗತ್ಯ ಇಲ್ಲ, ಆತ ನಿಮಗೆ ವೇಟ್ ಮಾಡ್ತಾ ಇದ್ದಾನೆ. ರಿಸೀವ್ ದಟ್ ಗಿಫ್ಟ್ ಇನ್ ದ ನೇಮ್ ಆಫ್ ಜೀಸಸ್. ಪ್ಲೀಸ್ ಗಾಡ್. ಸೋಮಾರಿ ಆಗಬೇಡ್ರಿ. ಸೋಮಾರಿ ಆದರೆ ಕನಸು ಕಂಡಂತೆ ನೀವು ಮಾತಾಡ್ತೀರಿ. ಹೇಳ್ತೀನಿ, ನಾನು ತೋರಿಸ್ತೇನೆ ಸ್ಕ್ರಿಪ್ಚರಲ್ಲಿ. ನಾನು ಮೊದಲು ಕೂಡ ಹೇಳಿದ್ದೇನೆ, ಪುನಃ ನಿಮಗೆ ರಿನ್ಯೂ ಆಗಲಿಕ್ಕೆ ಹೇಳ್ತೇನೆ. ನನ್ನೊಬ್ಬ ಆಂಟಿ ಬಂದರು. ಆಂಟಿ ಅಂದರೆ ನನ್ನ ತಂದೆಯ ತಂಗಿ, ಅಕೈ ಅಂತ ಹೇಳ್ತಾರೆ, ಅಕೈ. ಅವರು ಪಳ್ಳಿ. ಅವರ ಮಗನ ಹೆಸರು ರಯ್ಯು ಅಂತ. ರಯ್ಯು 5 ಗಂಟೆಗೆ ಒಂದು ಬೊಬ್ಬೆ ಆಗೋದು, ದರ್ರೆ ರಯ್ಯೋ ಗಲ್ರೆ ತಕ ಅಂತ ಹೇಳಿದ್ರು. ಅಂದರೆ ಮಗ ಅವನನ್ನು ಹಿಡಿ ಹಾಕೋವನಿಗೆ ಜೋರು ಕಲ್ಕಿದ್ರು ಬೊಬ್ಬೆ ಹಾಕಿ. ನಾನು ಹೊರಗೆ ಬಂದು ಭಯಪಟ್ಟು ಏನಾಯ್ತು ಇವರಿಗೆ ಅಂತ. ಯಾರಿಗೆ ಬೊಬ್ಬೆ ಹಾಕ್ತಾರೆ, ಯಾರಿಗೆ ಬೈತಾ ಇದ್ದಾರೆ ಅವನಂತ. ನನ್ನ ತಾಯಿಗೆ ಇದೆಲ್ಲ ಅನುಭವ ಇದೆ. ಒಗತ್ರವಳಿ ಅವ್ರು ಹೇಳ್ತಾರೆ, ನೀನು ಸುಮ್ಮನೇರ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ, ಎಂತ ಸುಮ್ಮನೀರು, ಅವ್ರು ಬೈತಾ ಇದ್ದಾರೆ. ಸೊಪ್ಪನೆ ಹೋಗೋತ್ರ ಅವರಿಗೆ. ಅವರು ಕನಸಿನಲ್ಲಿದ್ದಾರೆ. ನೀನು ಸುಮ್ಮನೀರು. ತಾಯಿಗೆ ಒಂದು ಕುತೂಹಲ, ಇನ್ನೂ ಏನು ಬರ್ತದೆ ಬರಲಿ ಅಂತ. ಬಂದದ್ದು ಬರಲಿ, ನನಗೆ ಬೇಗ. ನನಗೆ ಒಮ್ಮೆ ಶಾಂತ ಆಯಿತು. ಹಬ್ಬ ಕನಸ, ದೇವರಿಗೆ ಸ್ತೋತ್ರ. ನಾನೊಮ್ಮೆ ಏನಾಯ್ತು ಇವರಿಗೆ ಅಂತ. ಅಲ್ಲಿಂದ ನಾನೊಂದು ಪಾಠ ಕಲಿತೆ. ಬೋರ್ನೆಗೆನಾದ ವಿಶ್ವಾಸಿಗಳು ಏನಾದರೂ ವಿರುದ್ಧವಾಗಿ ಮಾತಾಡಿದರೆ, ಕನಸು ಕಾಣ್ತಾ ಇದ್ದಾರೆ, ಕನಸಿನಲ್ಲಿ ಮಾತಾಡಿದವು. ನಿದ್ರೆ ಬಂದಿದೆ ಜೋರವರಿಗೆ ಆತ್ಮದಲ್ಲಿ. ಎಷ್ಟು ಮಂದಿ ನೀವು ವಿಶ್ವಾಸಿಗಳು ನಿಮಗೆ ಬೈದಾಗ ನೋವಾಗಿದೆ? ಇನ್ನು ನೋವು ಮಾಡಬೇಡ್ರಿ. ಅವರು ತಾತಿ ಮಾಡಿದ್ದಾರೆ, ಕನಸಿನಲ್ಲಿ ಮಾತಾಡೋದು. ಅವರು ಇದೇ ಬೈಬಲಲ್ಲಿ ಕನಸಿನಲ್ಲಿ ಮಾತಾಡೋದಂತ ಇದೆಯಾ? ಇದೆ, ತೋರಿಸ್ತೇನೆ ನಾನು. ಓಪನ್ ಮಾಡಿ ನಿಮ್ಮ ಬೈಬಲ್ ಇದ್ದರೆ. ಯೂದನ ಗ್ರಂಥ ಯೂದನ ಗ್ರಂಥ 1ನೇ ಅಧ್ಯಾಯ 8ನೇ ವಚನ ಓದಿ. ಹೀಗಿದ್ದರೂ ಈ ಜನರು ಸ್ವಪ್ನಾವಸ್ಥೆಯಲ್ಲಿ ಇರುವವರಂತೆ. ಓದಿದ್ದೀರಾ? ಹೀಗಿದ್ದರೂ ಈ ಜನರು ಸ್ವಪ್ನಾವಸ್ಥೆಯಲ್ಲಿ ಇರುವಂತೆ ಅದೇ ರೀತಿಯಾಗಿ ಶರೀರವನ್ನು ಮಲಿನ ಮಾಡಿಕೊಳ್ಳುತ್ತಾರೆ, ಪ್ರಭುತ್ವವನ್ನು ಅಸಡ್ಡೆ ಮಾಡುತ್ತಾರೆ, ಮಹಾ ಪದವಿಯನ್ನು ದೂಷಿಸ್ತಾರೆ. ಅವರಿಗೆ ಪಾಸ್ಟರ್ ಯಾರು, ವಿಶ್ವಾಸಿ ಯಾರು, ಲೀಡರ್ ಯಾರು ಅವ್ರಿಗೆ ಗೊತ್ತೇ ಇಲ್ಲ. ಮಾತಲ್ಲ ಮಂಜೇನು. Let's go. Next.
ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಇದು ಮೊನ್ನೆ ನಾನು ಆನ್ಲೈನ್ ಅಲ್ಲಿ ಪ್ರೀಚ್ ಮಾಡಿದ್ದೇನೆ, ಮೆಸೇಜ್ ನೀವು ಕೇಳಿರ್ಬೋದು. ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. ಆದರೆ ಈ ಜನರು ತಮಗೆ ಗೊತ್ತಿಲ್ಲದ ಎಲ್ಲವನ್ನು ದೂಷಿಸುತ್ತಾರೆ. ಆದರೆ ಈ ಜನರು 10ನೇ ವಚನ, ಆದರೆ ಈ ಜನರು ತಮಗೆ ಗೊತ್ತಿಲ್ಲದ ಎಲ್ಲವನ್ನು ದೂಷಿಸ್ತಾರೆ. ಯಾರೊಟ್ಟಿಗೆ ಸೇರಿ? ಒಬ್ಬ ಮಲಗಿದವ ಇನ್ನೊಬ್ಬ ಮಲಗಿದವನನ್ನು ಅದೇ ರೀತಿ ನಡೆಸ್ತಾನೆ. ಮತ್ತು ಮಲಗಿದವರದೊಂದು ಫೆಲೋಶಿಪ್ ಸ್ಟಾರ್ಟ್ ಆಗ್ತದೆ. ಕೆಲವರು ಗೊರಕೆಯಲ್ಲಿದ್ದಾರೆ, ಕೆಲವರು ಕೋಮಾದಲ್ಲಿದ್ದಾರೆ, ಸ್ಪಿರಿಚುವಲ್ ಕೋಮಾ. ಕೆಲವರು ಗೊರಕೆ ಹೊಡೆದು 6 ತಿಂಗಳಾಯಿತು. ನಾಟ್ ನ್ಯಾಚುರಲ್ ಸ್ಲೀಪ್, ಸ್ಪಿರಿಚುವಲ್ ಸ್ಲೀಪ್. ಅವರು ಕ್ರಿಸ್ತನ ಬರುವಾಗಲೂ ಗೊರಕೆ ಹೊಡಿತಾ ಇರ್ತಾರೆ. ಬತ್ತೇನಾ ಓಡೆ போயிரு ಪಾಸ್ಟ್ ಇನ್ನೆಲ್ಲ ಫೋನ್ ಮಲ್ದಿದ್ದೀರಿ ಫಾಸ್ಟ್ ಬೋತೇರು ಪರಲೋಕ. ನಾನು ಇಲ್ಲೇ ಇದ್ದೇನೆ ಮನೆಯಲ್ಲಿ, ಒಂದು ಫಾಸ್ಟ್ ಫೋನ್ ಆದ್ರೂ ಮಾಡ್ತಾರೆ ನೋಡಿ. ಫಾಸ್ಟ್ ಎಲ್ಲಿ? ಪರಲೋಕ ಎಂದು ಫೋನ್ ಮಾಡೋದಿಲ್ಲ ಯಾರು. ಅಂತ್ಯಕ್ರಿಸ್ತನು ಮಾಡ್ತಾನೆ, ಅದು ಇದು ಹಾಕಿ ಚಿಪ್ ಹಾಕ್ಲಿಕ್ಕೆ. ಅವನ ಫೋನ್ ಬರುವ ಮುಂಚೆ ನೀವು ಎಚ್ಚರಗೊಳ್ಳಿರಿ. ಅವನು ಡೆಫಿನೆಟ್ಲಿ ಫೋನ್ ಮಾಡ್ತಾನೆ. ಆ ದಿವಸ ನಿಮಗೆ ಫೋನ್ ಬರ್ತದೆ, ಒಂದೇ ಒಂದು ಕಾರಣಕ್ಕೆ, ಚಿಪ್ಪ ಹಾಕಿದೆಯಾ ಇಲ್ಲ ಅಂತ ಅಷ್ಟೇ. ಹಲೋ ಹೇಳ್ರಿ, ನಾನು ಹೇಳಿದ್ದೇನೆ. ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಎದ್ದಿದ್ದೇನೆ. ಹೇಳಿರಿ, ಕೊರತೆ ಮತ್ತು ದಾರಿದ್ರ್ಯದ ಆತ್ಮಕ್ಕೆ ಮೆಟ್ಟಿ ಮುಂದೆ ಹೋಗಿರಿ. ಪ್ರೈಸ್ ಗಾಡ್. ಕೊರತೆಯ ಆತ್ಮ ನಿಮ್ಮನ್ನು ಆಳುವುದು ಬೇಡ, ನೀವು ಕೊರತೆ ಆತ್ಮವನ್ನು ಆಳ್ರಿ. ನೀವು ಬಡತನವನ್ನು ಆಳಿರಿ. ನಿನ್ನ ಸಂಕಟವನ್ನು ಬಲ್ಲೆನು, ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಪ್ರೈಸ್ ಗಾಡ್. ಐಶ್ವರ್ಯವಂತನೇ. ಯು ಆರ್ ನಾಟ್ ಆರ್ಡಿನರಿ, ಯು ಆರ್ ಮೋರ್ ದೆನ್ ಕಾಂಕರರ್. ಕಮನ್ ಹೇಳ್ರಿ, ಐ ಆಮ್ ಮೋರ್ ದೆನ್ ಕಾಂಕರರ್. ಅದಕ್ಕೋಸ್ಕರ ದಿಸ್ ಮಂತ್ ಯು ಆರ್ ಗೋಯಿಂಗ್ ಟು ಪ್ರೈಸ್. ದೇವರು ನಿಮ್ಮನ್ನು ಏನು ಮಾಡಿದ್ದಾನೆ ಅದನ್ನು ಸ್ತುತಿಸ್ತೀರಿ. ಸ್ತುತಿಸ್ತಿರುವಾಗ ನಿಮ್ಮ ಪರಿಸ್ಥಿತಿಗಳು ಬದಲಾಗುತ್ತವೆ. ನನ್ನ ಬೆಳಗ್ಗೆಯ ಮೆಸೇಜನ್ನು ನೋಡ್ರಿ, ಕೇಳ್ರಿ. ವಾಟ್ ವಿಲ್ ಹ್ಯಾಪನ್ ವೈಲ್ ಯು ಪ್ರೈಸ್. ಪ್ರೈಸ್ ಗಾಡ್. ಆಡಿಯೋ ಮೆಸೇಜ್ ನಿಮಗೆ ಸಿಗ್ಬೋದು ವಾಟ್ಸಪ್ಪಲ್ಲಿ, ಅದನ್ನು ಕೇಳ್ರಿ. ಯಾಕಂತ ಹೇಳಿದ್ರೆ ಡಿಫ್ರೆಂಟ್ ಕ್ರೌಡಿಗೆ ಡಿಫ್ರೆಂಟ್ ರೀತಿಯಲ್ಲಿ ದೇವರು ಮಾತಾಡುತ್ತಾನೆ. ಐ ಆಮ್ ನಾಟ್ ಪ್ರೀಚ್ ಸೇಮ್ ಮೆಸೇಜ್. ಹಲ್ಲೆಲೂಯಾ. ಡಿಫ್ರೆಂಟ್ ಕ್ರೌಡಿಗೆ, ಯಾಕಂದ್ರೆ ಈಗ ಆನ್ಲೈನ್ ಇದೆ. ಯಾಕಂದ್ರೆ ದೇವರು ಪ್ರತಿಯೊಬ್ಬರ ಹತ್ರ ಮಾತಾಡುತ್ತಾನೆ, ಇಂಡಿವಿಜುವಲಿ ಮಾತಾಡುತ್ತಾನೆ. ಇಂಡಿವಿಜುವಲಿ ದೇವರು ವೈಯಕ್ತಿಕವಾಗಿ ಅವರ ವಿಷಯದಲ್ಲಿ ಆತನು ಕನ್ಸರ್ನ್ ಇದ್ದಾನೆ. ಹಲ್ಲೆಲೂಯಾ. ಎಷ್ಟು ಮಂದಿ ಅಕ್ನಾಲೇಜ್ ಮಾಡ್ತೀರಿ, ದೇವರು ನನ್ನ ಹತ್ರ ಮಾತಾಡ್ತಾ ಇದ್ದಾನೆ? ಹಾಗಾದ್ರೆ ನಾವು ದೇವರ ಸನ್ನಿಧಾನ ನಿಂತ್ಕೊಳ್ಳುವ. ಎಸ್, ಥ್ಯಾಂಕ್ ಯು ಜೀಸಸ್. ಲಾರ್ಡ್, ವಿ ವರ್ಷಿಪ್ ಯು. ಥ್ಯಾಂಕ್ ಯು. ಕಮ್ ಆನ್, ಲಿಫ್ಟ್ ಅಪ್ ಯುವರ್ ಹ್ಯಾಂಡ್. ಥ್ಯಾಂಕ್ ಯು. ಫರ್ಗೆಟ್ ಅಬೌಟ್ ಎವ್ರಿಥಿಂಗ್. ಎಲ್ಲವನ್ನು ಮರೆತು ಬಿಡುವ, ಕರ್ತನನ್ನು ಸ್ತುತಿಸುವ. ಅಂತರದಲ್ಲಿ ಏಳಿರಿ, ಚುರುಕಾಗಿರಿ. ಸ್ಪಿರಿಚುವಲ್ ಸೋಮಾರಿಗಳಾಗಬೇಡ್ರಿ. ಥ್ಯಾಂಕ್ ಯು ಜೀಸಸ್. तेरे जैसा कोई नहीं, तेरे जैसा कोई नहीं. ಥ್ಯಾಂಕ್ ಯು ಫಾದರ್. ಕರ್ತನೆ, ನಿನ್ನ ಹಾಗೆ ಯಾರು ಇಲ್ಲ. ವಿ ವರ್ಷಿಪ್ ಯು ಅಂಡ್ ಗ್ಲೋರಿಫೈ ಯುವರ್ ನೇಮ್. ಪ್ರೇರ್, ಯಾರು ನೀವು ಆನ್ಲೈನಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ಇಫ್ ಯು ಆರ್ ನಾಟ್ ಅಕ್ಸೆಪ್ಟೆಡ್ ಜೀಸಸ್, ಒಂದು ವೇಳೆ ಯೇಸುವನ್ನು ನೀವು ಅಂಗೀಕಾರ ಮಾಡದಿದ್ದರೆ, ಫಸ್ಟ್ ಟೈಮ್ ನೀವು ಯಾರಲ್ಲಿ ನೋಡ್ತಾ ಇದ್ದೀರಿ, ನಿಮ್ಗೆ ಇಂಟ್ರೆಸ್ಟ್ ಇದೆ, ಯೇಸುವನ್ನು ನಾನು ಅಂಗೀಕಾರ ಮಾಡಬೇಕು, ನಾನು ದೇವರ ಮಗನಾಗಬೇಕು, ನಾನು ಅಭಿಷಕ್ತನಾಗಬೇಕು, ನಾನು ನಿಮಗೋಸ್ಕರ ಒಂದು ಪ್ರಾರ್ಥನೆಯನ್ನು ಲೀಡ್ ಮಾಡುತ್ತೇನೆ. ಯೇಸು ಸ್ವಾಮಿ ನಿಮಗೋಸ್ಕರ ತನ್ನ ಮಹಿಮೆಯ ಪದವಿಯನ್ನು ಬಿಟ್ಟು ಮನುಷ್ಯನಾಗಿ ಲೋಕಕ್ಕೆ ಬಂದಿದ್ದಾನೆ.
He loves you so much. ಆತ ನಿಮ್ಮನ್ನು ಪ್ರೀತಿಸ್ತಾನೆ. Praise God. ಆತ ನಿಮಗೋಸ್ಕರ ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, ಪುನರುತ್ತನಾಗಿದ್ದಾನೆ. ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನೀವು ನಂಬಿದರೆ ನೀವು ದೇವರ ಮಕ್ಕಳಾಗುತ್ತೀರಿ. ಅಂತರದಲ್ಲಿ ನೀವು ದೇವರ ಮಕ್ಕಳಾಗುತ್ತೀರಿ. ರಿಯಲ್. ಪ್ರೈಸ್ ಗಾಡ್. ನನಗೆ ಪ್ರಾರ್ಥನೆ ಲೀಡ್ ಮಾಡ್ತೇನೆ. ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶ ಉಂಟು ಮಾಡಿದ ದೇವರೇ, ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ಕಳಿಸ್ತಿ. ಆತ ನನಗೋಸ್ಕರ ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ನನಗೋಸ್ಕರ ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ, ಬಾಯಲ್ಲಿ ನಾನು ಅರಿಕೆ ಮಾಡುತ್ತೇನೆ. ಯೇಸುವೇ ನನ್ನ ಕರ್ತನೆಂದು ನಾನು ನಂಬುತ್ತೇನೆ. ನನಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮನನ್ನು ನಂಬಿಕೆಯ ಮೂಲಕ ನಾನು ಸ್ವೀಕರಿಸ್ತೇನೆ. ಫಿಲ್ ಮಿ ವಿತ್ ದ ಹೋಲಿ ಸ್ಪಿರಿಟ್. ಒಂದು ವೇಳೆ ನೀವು ಅನ್ಯ ಭಾಷೆಯಲ್ಲಿ ಮಾತಾಡಲಿಕ್ಕೆ ಬಯಸ್ತಾ ಇದ್ದೀರಿ, ಜಸ್ಟ್ ರಿಸೀವ್ ದ ಹೋಲಿ ಸ್ಪಿರಿಟ್. ಯಾವ ಕಂಟ್ರಿಯಲ್ಲಿ, ಆಕಾಶದ ಕೆಳಗೆ ನೀವು ಎಲ್ಲಿದ್ದೀರಿ, ಇನ್ ದ ಮೈಟಿ ನೇಮ್ ಆಫ್ ಜೀಸಸ್ ಐ ಪ್ರೇ, ರಿಸೀವ್ ದ ಹೋಲಿ ಗೋಸ್ಟ್ ಇನ್ ದ ನೇಮ್ ಆಫ್ ಜೀಸಸ್. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಫಿಲ್ ದೆಮ್ ವಿತ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್. ನಿಮ್ಮ ಬಾಯಲ್ಲಿ ಯಾವ ಲ್ಯಾಂಗ್ವೇಜ್ ಬರ್ತದೆ ಅದನ್ನು ಮಾತಾಡ್ರಿ. ಎಸ್ ಟೇಕ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಇವತ್ತು ವಾಕ್ಯದ ಮೂಲಕ ನಮ್ಮ ಹತ್ರ ಮಾತಾಡಿದಿ. ಆನ್ಲೈನಲ್ಲಿ, ವಾಟ್ಸಪ್ಪಲ್ಲಿ ಯಾರು ಕೇಳ್ತಾ ಇದ್ದಾರೋ ಅವರೆಲ್ಲರೂ ಪ್ರಜ್ವಲಿಸಲಿ. ಅವರೆಲ್ಲರೂ ಕರ್ತನೆ ಎದ್ದು ಪ್ರಕಾಶಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರೀತಿಯಲ್ಲಿ ಪ್ರಕಾಶಿಸಲಿ, ಸಮಾಧಾನದಲ್ಲಿ ಪ್ರಕಾಶಿಸಲಿ, ಆರೋಗ್ಯದಲ್ಲಿ ಪ್ರಕಾಶಿಸಲಿ, ಜಯದಲ್ಲಿ ಪ್ರಕಾಶಿಸಲಿ, ಸಮೃದ್ಧಿಯಲ್ಲಿ ಎದ್ದು ಪ್ರಕಾಶಿಸಲಿ. ಕರ್ತನೆ, ಅಧಿಕಾರದಲ್ಲಿ ಎದ್ದು ಇವರು ಪ್ರಕಾಶಿಸಲಿ. ಕೊರತೆ, ದಾರಿದ್ರ್ಯತನ ಇವರನ್ನು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. ಇನ್ ದ ನೇಮ್ ಆಫ್ ಜೀಸಸ್ ಓ ಗಾಡ್. ಇವರು ಹೋಗುವಾಗ ಬರುವಾಗ ಇವರಿಗೆ ಶುಭ ಉಂಟಾಗಲಿ. ಎಲ್ಲರಿಂದ ಇವರಿಗೆ ಶುಭ ಉಂಟಾಗಲಿ. ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸ್ ಅಲ್ಲಿ ಇವರನ್ನು ಎಡಿಫೈ ಮಾಡಲು, ಇವರನ್ನು ಎನ್ಕರೇಜ್ ಮಾಡಲು ಕನೆಕ್ಟ್ ಆಗಲಿ. ಎಲ್ಲ ವಿಕೆಟ್ ಕೌನ್ಸಿಲ್ಗಳು ಮುರಿಯಲ್ಪಡಲಿ. ಐ ಥ್ಯಾಂಕ್ ಯು ಲಾರ್ಡ್, ಯುವರ್ ಪ್ರೊಟೆಕ್ಷನ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್.